ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ಮಾಮೂಲಿ ಕಾಲೇಜ್ಗೆ ಹೋಗ್ತಾ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇವತ್ತು ನಮ್ಮ ಕೆಂಗೇರಿಯಲ್ಲಿ ಹಬ್ಬ ಗೈಸ್, ಕರಗ ಬರ್ತೀವಿ ಇವತ್ತು. ಕೆಂಗೇರಿ ಕರಗ ಇವತ್ತು. ಸೊ ಅದು ಈ ವ್ಲಾಗಲ್ಲಿ ಬರೋಲ್ಲ, ಅದು ಸಪ್ರೇಟ್ ವ್ಲಾಗು. ಇವತ್ತು ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಕಾಲೇಜು ಹೋಗಿ ಆ್ಯಂಡ್ ಬರಬೇಕಾದ್ರೆ ಏನೇನಾಗುತ್ತೆ, ನಾನು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು. ಇವತ್ತು ಉಪವಾಸ ಬೇರೆ ಇರ್ತೀನಲ್ಲ, ಇವತ್ತು ಹೋಗ್ಬೇಕು ಎಷ್ಟೋ ದಿನ ಆದಮೇಲೆ. ಹೋಗ್ಬಿಟ್ಟು ಬರೋಣ. ಆ್ಯಂಡ್ ನಮ್ಮಮ್ಮನೂ ಬೇಗ ಬರ್ತಾರೆ ಇವತ್ತು ನಮ್ಮ ಮನೆಗೆ. ಆ್ಯಂಡ್ ಇವತ್ತು ನೋಡೋಣ ಏನೇನಾಗುತ್ತೆ ಅಂತ. ಸೊ ಅದು ಬಿಟ್ಟರೆ ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಬ್ಲಾಗಲ್ಲಿ ಏನೇನಾಗುತ್ತೆ ಅನ್ನೋದನ್ನ ನೋಡಿ ಎಂಜಾಯ್ ಮಾಡಿ. ಸೊ ಇವಾಗ ಫಸ್ಟು ಕಾಲೇಜ್ಗೆ ಹೋಗೋಣ. ಕಾಲೇಜ್ಗೆ ಹೋಗಿ ನಮ್ಮ ಹರ್ಷಿಲ್ ಬಾಸ್ ನೋಡ್ತೀರಾ, ನಮ್ಮ ಬಾಸ್ ಈ ಕಾಲೇಜ್ಗೆ ಕಿಂಗ್ ಯಾರು ಅಂತ ಅಂದರೆ ನಮ್ಮ ಹರ್ಷಿಲ್ ಬಾಸ್. ಅಲ್ಲಿಂದ ಒಂದು ನಡ್ತಾ ನಿಮ್ಮ ನಡಿಯೋಕ್ಕೋಸ್ಕರ ಜನಗಳು ಇಲ್ಲಿ ನೋಡಿ, ಇಲ್ಲಿ ಹುಡುಗಿರ ಜೊತೆ ಮಾತಾಡ್ಕೊಂಡು ಇಲ್ಲೊಂದು ಅಲ್ಲೊಂದು. ಹರ್ಷಿಲ್ ಇಂಥವ್ರಿಗೆ ಏನಂತ ಒಂದು ಮಾತು, ಇಂಥವ್ರಿಗೆ ಅವ್ರವ್ರ ಲೈಫ್ ಅವ್ರವ್ರ ಇಷ್ಟ. ಒಂದು ಮೋಟಿವೇಶನ್ ಬರಬೇಕಾಯ್ತಲ್ಲ ಪ್ರತಿ ಮಾಡಬೇಡಿ, ಆರಾಮಾಗಿರಿ. ಇವನ್ ಥರ ಹಂಗೆ ಒಳೊಳಗೆ ಮಾಡಬೇಕು. ಗೈಸ್ ಇವಾಗ ನಾನು ಊಟ ತಿನ್ನಂಗಿಲ್ವಲ್ಲ, ಉಪವಾಸ ಅಲ್ವಾ, ಒಂದು ಜ್ಯೂಸ್ ಕುಡ್ಕೊಂಡು ಹೋಗೋಣ. ಜ್ಯೂಸ್ ಕುಡಿಯೋದು ಬಂದಿದೆ. ಮ್ಯಾಂಗೋ ಇಲ್ಲಿ ಬಂತೆ, ಗೊತ್ತಿಲ್ಲ, ನೋಡೋಣ. ಅದು ಬಿಟ್ಟರೆ ಇವತ್ತು ಬಂಕ್ ಮಾಡೋಣ ಅಂದ್ಕೊಂಡೆ. ಬಂಕ್ ಮಾಡೋಕ್ಕೆ ಆಗಲ್ಲ, ಯಾಕೆಂದರೆ ಅಟೆಂಡೆನ್ಸ್ ಶಾರ್ಟೇಜ್ ಐತೆ ನಂದು. ಇವಾಗ ಬಂಕ್ ಮಾಡಿ ಮನೆಗೆ ಹೋಗ್ಬಿಡ್ತಿದೆ. ಇವಾಗ ಹೋಗಲ್ಲ. ಆದರೆ ಏನೋ ಒಂದು ಜ್ಯೂಸ್ ಕುಡ್ಕೊಂಡು ಹೋಗೋಣ. ಮ್ಯಾಂಗೋ ಇಲ್ಲಿ ಬಂತು, ಇವಾಗ ಬೇರೆ ನೋಡೋಣ. ಜೊತೆಯಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್ ತೊಗೊಂಡ್ರಿ, ನಾನು ಒಂದು ಜೇಮ್ಸ್ ಒಂದು ಕುಡಿದ್ಬಿಟ್ಟು ಹೋಗೋದು. ಕುಡಿದ್ಬಿಟ್ಟು ಕ್ಲಾಸು ಒಂದು ಅವರ್ ಆದಮೇಲೆ ಮನೆಗೆ ಹೋಗೋದು. ಮನೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿಂದ ಮನೆಗೆ ಹೋಗೋಣ. ಲೆಟ್ಸ್ ಗೋ. ಆಯ್ತು, ನಾನು ಮನೆಗೆ ಬಂದೆ ಭಯ ಬಿದ್ದದಕ್ಕ. ಮನೆಗೆ ಬಂದಾದ್ಮೇಲೆ ನಮ್ಮಮ್ಮ ಆಗಲೇ ಒಬ್ಬಟ್ಟು ಇನ್ನೂ ಮಾಡಿಲ್ಲ. ಏನು ಸಾಂಬಾರು, ನುಗ್ಗೆಕಾಯಿ ಸಾಂಬಾರು ಮಾಡ್ತಾರೆ ನಮ್ಮಮ್ಮ ಇವಾಗ. ಹಬ್ಬಕ್ಕೆ ನೈಟು ಎಲ್ಲ ನಮ್ಮ ಮನೆಗೆ ಫಂಕ್ಷನ್ ಆಗುತ್ತೆ. ನೈಟು ಫಂಕ್ಷನ್ ಫುಲ್ ಟೆನ್ಷನ್ ಆಗುತ್ತೆ ನಮ್ಮಮ್ಮನಿಗೆ. ಇಲ್ಲಿ ಒಬ್ಬಟ್ಟು ಹೂರ್ಣ ಎಲ್ಲ ಮಾಡಿಕೋರೆ. ಒಬ್ಬಟ್ಟು, ಪಲಾವು, ಮೊಸರು ಬಜ್ಜಿ, ಅನ್ನ, ನುಗ್ಗೆಕಾಯಿ ಸಾಂಬಾರು ತಾನೇ ಅಮ್ಮ. ಇಷ್ಟು ಮಾಡ್ತಾವ್ರಿ ಇವತ್ತು ಅಡುಗೆ ನಮ್ಮ ಮನೇಲಿ. ನೀವು ಬಂದು ತಿನ್ಕೊಂಡು ಹೋಗಿ ಅಂತ ಹೇಳ್ತಿದ್ದೆ, ಬಟ್ ಎಲ್ಲಿ ನೀವು ಇವಾಗ ಬ್ಲಾಗ್ ಅಪ್ಲೋಡ್ ಆಗೋದೇ ನಾಳೆ ನಾಡಿದ್ದು, ಹಿಂಗೆ ಹೇಳೋದು. ಸೊ ಇಟ್ಸ್ ಓಕೆ. ಇವಾಗೆಲ್ಲ ಅಡುಗೆ ಆದಮೇಲೆ ನೋಡ್ಬೇಕು ಏನೇನಾಗುತ್ತೆ ಅಂತ. ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಬರ್ತಾ ಇರ್ತಾರೆ, ಎಲ್ಲ ಸ್ವಲ್ಪ ಜನಗಳು, ನಮ್ಮ ಹುಡುಗರು, ನಮ್ಮ ಬಾಯ್ಸ್ ಎಲ್ಲ ಬರ್ತಾರೆ ಊಟ ಮಾಡ್ಕೊಂಡು ಹೋಗೋಕೆ. ಸೊ ನಾನು ಕಾಲೇಜಿಂದ ಬಂದಿದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕೆ ಬೇಕು ಹಂಗೆ ನೋಡಿದತ್ತೀಯ ನನ್ನ? ಹೇಳ್ರಿ. ಅಯ್ಯೋ ಇವಾಗ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಅಡುಗೆ ಆಗಲಿ, ಸ್ವಲ್ಪ ಕೆಲಸಗಳಾಯ್ತು ನನಗೂ. ಸೊ ನೀವು ಅಕ್ಕ ಮಲ್ಕೊಂಬಿಟ್ಟಿದ್ರಾ? ಹೌದಾ, ಹೋಗ್ಲಿ ಬಿಡ್ರಿ ಪಾಪ, ತಗೊಳ್ಳಿ ಬಿಡ್ರಿ. ಸೊ ಇವಾಗ ಸ್ವಲ್ಪ ಆದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಸೊ ಗೈಸ್, ಇಷ್ಟೊತ್ತು ಮನೇಲಿದ್ದು ಬೇಜಾರಾಗ್ತಿತ್ತು. ಸೊ ಅದಕ್ಕೋಸ್ಕರ ಇವಾಗ ಸಮೋಸ ಕಚೋರಿನ ತಿನ್ಕೊಂಬರೋಣ ಅಂತ ನನ್ನ ತಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲೇನೇ ತೊಗೊತೀವಿ ತೋರಿಸ್ತೀನಿ. ಲೆಟ್ಸ್ ಗೋ. ಅಣ್ಣ ಕೆಲಸ ಮಾಡ್ತಾರೆ, ಹೋಗಿ ನಾವೇ ಹಾಕೋತೀವಿ ಸಮೋಸ ಹಿಡ್ಕೊಂಡು. ನನ್ನ ತಮ್ಮನಿಗೆ ನನಗೆ ಇಬ್ಬರು ಹಾಕ್ಲ ಪ್ರೀತಿ ನಿಂಗೆ. ಇದು ಬಂದು ಅವಾಗ ನಾನು ತಿಂತಿದ್ದೆ, ಇವಾಗ ತಿಂತಾ ಇಲ್ಲ. ಸೊ ಅದಕ್ಕೋಸ್ಕರ ನನ್ನ ತಮ್ಮ ಜೊತೆ ಎಷ್ಟೊಂದು ದಿವಸ ಬಂದಲ್ಲ, ತಿನ್ಕೊಂಡು ಹೋಗೋಣ. ಎಷ್ಟೋ ಅಂತ ತಿನ್ನೋ ಹಚ್ಕೊಂಡು ತಿನ್ನು ತಿಂದಾದ್ಮೇಲೆ ಹೋಗೋದು ಇಲ್ಲಿಂದ. ಬೇಗ ಹೋಗೋಣ. ಹೆಚ್ಕೊ. ನಂಗೆ ಸಕ್ಕತ್ ನಿದ್ದೆ ಬರ್ತಿತ್ತು, ಅದಕ್ಕೆ ಇದು ಇರೋಕ್ಕಾಗಲ್ಲ ಅಂದ್ಬಿಟ್ಟೆ ಬಂದೆ ತಿನ್ಕೊಂಡು ಹೋಗೋಣ ಅಂತ. ಸೊ ತಿನ್ಕೊಂಡು ಹೋಗೋದೆ. ಹೆಚ್ಕೊ ತಿಂತಾನೆ. ಅಲ್ಲಿಂದ ತಿನ್ಕೊಂಡು ಸೊ ಮನೆಗೆ ಬರೋಣ ಅಂತ ಮನೆಗೆ ಬಂದೆ. ಸ್ವಲ್ಪ ನಿದ್ದೆ ಹೊಡ್ತಿದ್ದೆ, ಅದಕ್ಕೋಸ್ಕರ ಹಂಗೆ ಒಂದು ರೈಡ್ ಹೋಗ್ಬಿಟ್ಟು ಹಾಗೆ ಬಂದೆ ತಿನ್ಕೊಂಡು ಏನಾದರೂ. ಸೊ ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗಿ ಅಡುಗೆ ಮಾಡೋರೆ, ತಿನ್ಬಿಟ್ಟು ಸ್ವಲ್ಪ ನಿದ್ದೆ ಮಾಡಿ ಆಮೇಲೆ ಹೋಗೋದು. ಇಟ್ಸ್ಕೊ ಏನೇನಾಗುತ್ತೆ ನೋಡಿ, ಅದು ನೆಕ್ಸ್ಟ್ ಬ್ಲಾಗಲ್ಲಿ ಅಂತ. ಬನ್ನಿ ಫಸ್ಟ್ ಹೋಗಿ ಮನೆಗೆ ಚೆನ್ನಾಗಿ ಊಟ ಮಾಡೋಣ. ಏನೇನು ಊಟ ಅಂತ ತೋರಿಸ್ತೀನಿ ಬನ್ನಿ. ನಾನು ಇವಾಗ ಊಟ ತಿಂತಾಯಿದ್ದೀನಿ. ಇವಾಗ ಒಬ್ಬಟ್ಟು ಅದ್ರ ಜೊತೆಗೆ ಇಲ್ಲಿ ನೋಡಿ ಗೈಸ್ ಮಾತಾಡಿ.
ನೋಡಿ ಗೈಸ್ ಒಬ್ಬಟ್ಟು ಸುಡಕ್ಕೆ ಕಳ್ಸವ್ರೆ. ನೋಡು ಹಾಂ ಹಾಕು ಹಾಕು ನೀಟಾಗಿ ಹಾಕು. ಎಷ್ಟು ಹಾಕ್ತೀಯಾ ಕರೆಕ್ಟ್ ಆಗು. ನಂಗೆ ಸಾಕು ಮಮ್ಮಿ. ಇವನೇನು ಮಮ್ಮಿ ಇಷ್ಟಿಷ್ಟು ಹಾಕ್ತಾನ ನೋಡ್ರಿ ಎಲ್ಲೆಲ್ಲ. ಬಾಯ್ ಕೂತ್ಕೋ. ನನಗೆ ತವರೆ ಸುಳ್ಳೆ ತುಪ್ಪಕ್ಕೆ ಹಾಲು ಹಾಕೊಂಡು ತಿಂತಿದ್ರೆ ಎಲ್ಲಾನು ಕಲ್ಸ್ಕೊಂಡು ತಿಂತಾರೆ. ಚೆನ್ನಾಗಿರಲ್ವ ಮಮ್ಮಿ ಹಿಂಗೆ? ತಿನ್ನೋಡು ನಾವು ತಿನ್ನೋದೇ ಹಿಂಗೆ. ಅಮೃತ ಗೈಸ್, ಅಮೃತ ಇದ್ದಂಗೆ ಇರುತ್ತದು. ಇವ್ರ ಸಪ್ರೇಟ್ ಪ್ಲೇನ್ ತಿನ್ಬೇಕಾ? ನಾವು ತಿನ್ನೋದು, ನಾವು ಹೆಂಗೆ ತಿನ್ನೋದು. ಅವನ ತಮ್ಮ ತಿಂತಾನೆ ಇಲ್ಲ ಇನ್ನೂ. ಅಮ್ಮ ಮೆಹಂದಿ ಬಿಡಿಸ್ಕೊಂಡಲ್ಲ ತೋರಿಸ್ರಿ ಹೇಳಿ. ನನ್ನ ಮಗಳೇ ಬಿಟ್ಲು ಈ ಮೆಹಂದಿ ಇವಾಗ ಬೇಕಾಗಿತ್ತ. ಈ ನಿದ್ದೆಯಲ್ಲಿ ನಮ್ಮ ಅಮ್ಮ ಮೆಹಂದಿ ಹಾಕ್ಸ್ಕೊಂಡವ್ರೆ, ಅಲ್ಲಿ ಕಾವ್ಯಕ್ಕೆ ಹಾಕ್ಸ್ಕೊಂಡವ್ರೆ. ಏನು ಪ್ರೀತು ಏನು ಮಾಡ್ತಿದ್ಯಾ? ನಾನಿವಾಗ ಇನ್ನೇನಿಲ್ಲ, ನಾನು ಈ ಬ್ಲಾಗ್ನ ಈಗಲೇ ಎಂಡ್ ಮಾಡ್ತೀನಿ. ಸೊ ನನ್ನ ಮಗಳು ಏನು ಮಾಡಿದ್ಲು? ಏನು ಮಾಡಿದ್ರಿ? ನನ್ನ ಮಗಳು ಎಲ್ಲರಿಗೂ ಊಟ ಬಡಿಸಿದ್ದೀನಿ ನಾನು. ಪಾತ್ರೆ ತೊಳಿಬೇಕು. ಪಾತ್ರೆ ತೊಳೆಯೋಣ ಮಾಡ್ತೀರಾ? ತೊಳಿಬೇಕಾದ್ರೆ ತೊಳೆಯೋಣ. ಹಾಂ ಈಗ ಬೇಡ. ಈಗ ನಮ್ಮ ಪ್ರೀತಿ ತೋರಿಸಿ. ಪ್ರೀತಿ ಹಿಂಗೆ ಇರಿ, ಹಿಂಗೆ ಇರಿ, ಹತ್ರ ಬೇರೆ. ಹಾಂ ಇಲ್ಲ ಇಲ್ಲ, ಓ ಸ್ವಲ್ಪ, ಓ ಇಲ್ಲ ಆಯಿತು, ಹೆಚ್ಚಾಯಿತು. ಅವ್ರ ಮಮ್ಮಿ ಹೆಂಗೋಗಿದ್ದಾರೆ ಉಜ್ಜಿ ಉಜ್ಜಿ. ಏನಾಗಲ್ಲ, ಹಿಂಗೆ ಕೆರೆದ್ರೆ ಬಂತು ಬಿಡ್ರಿ ಮಮ್ಮಿ ಅಷ್ಟೇ. ಸೊ ಸ್ಯಾಡ್. ಬಿಡ್ರಿ ಅಮ್ಮ. ಎಲ್ಲಿ ಕೆಡ್ತು? ಎಲ್ಲಿ ಕೆಡ್ತು? ಅಲ್ಲ ಚೆನ್ನಾಯ್ತಲ್ಲ? ನೋಡ್ರಿ, ಇಲ್ಲ ನಿಮಿಷ ಆಯ್ತು ನೋಡ್ರಿ ಇಲ್ಲಿ. ಪಟಾಕಿ ಎಲ್ಲ ಹೊಡಿದವ್ರೆ, ಅಲ್ಲಿ ಲೈಟ್ ಎಲ್ಲ ಡಿಜೆ ಇದೆ, ಡ್ರೋನ್ ಬೇರೆ ಬಿಟ್ಟವ್ರೆ. ಫುಲ್ಲು ಕರಗ ಐತೆ. ಸೊ ಫುಲ್ ಕರಗ ಅಂದರೆ ಒಂದು ನೈಟ್ ಎಲ್ಲ ಇದೈತೆ ಅಂತ. ಸೊ ಯಾಕೆ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ನ್ಯೂ ವ್ಲಾಗ್ ಜೊತೆ ಅಂದರೆ ಈಗಲೇ ವ್ಲಾಗ್ ಎಂಡ್ ಮಾಡ್ತೀನಿ. ಯಾಕೆ ಅಂದರೆ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಏನೇನು ನಡೆಯುತ್ತೆ ಕರ್ಗ ಅಂತ ನಿಮ್ಗೆ ತೋರಿಸ್ಬೇಕಲ್ಲ. ಸೊ ಅದಕ್ಕೋಸ್ಕರ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ ನಿಮಗೆ ಫ್ಯಾಮಿಲಿಗೆಲ್ಲ ವ್ಯೂ ಲಾಟ್ಸ್ ಆಫ್ ಲವ್. ಬಾಯ್.